ಯಾಕೆ ನಂಬಿಕೆ ಬರ್ತಾ ಇಲ್ವಾ? ಮತ್ತೆ ಆಗ್ಲಿಂದ ನನ್ಗೆ ಅಮ್ಮವ್ರೆ ಅಂತ ತಲೆ ಕೇಳಿಸ್ತಿದ್ಯಲ್ಲ, ಫಸ್ಟ್ ನೀನೇ ಕೊಟ್ಟಕ್ಕ. ಅವ್ವ ಅಮ್ಮೋರೆ ಮನೆಗೆ ಮಹಾಲಕ್ಷ್ಮಿ ಹುಟ್ಟವಳೆ, ಬನ್ನಿ ನೋಡಿ. ಅಣ್ಣಯ್ಯ ನಡೀರಿ, ನೋಡಿ ಮಗ ಎಷ್ಟು ಚೆನ್ನಾಗತ್ತೆ ಗೊತ್ತಾ? ನಡಿಯೋ ಸಿರಿ, ನಡಿ ಬನ್ನಿ ಬನ್ನಿ ಬನ್ನಿ. ಕುಸೆ ಮಾವಯ್ಯ, ಹಾಗೆಲ್ಲ ಕೈ ತೊಳ್ಕೊಳ್ದೆ ಮಗುನ ಮುಟ್ಬಾರ್ದು. ನಾವು ಹೊರಗಿಂದ ಬಂದಿದೀವಲ್ಲ, ಬಾಣಂತಿರೋ ರೂಮ್ಗೆ ಹಾಗೆ ಬರೋಂಗಿಲ್ಲ. ಬನ್ನಿ ಮೊದಲು ಹೋಗಿ ಕೈ ಕಾಲು ತೊಳ್ಕೊಂಡು ಬರೋಣ. ಹೌದೌದು, ಮಗಿರೋ ಮನೆನಾಗೆ ನಂಜಕ್ಬಾರ್ದು. ಇನ್ಮೇಕೆ ಬಕೆಟು ಜಗ್ಗು ಸೋಪ್ ಎಲ್ಲ ಮನೆ ಆಚೆ ಇಟ್ಬಿಡಮ್ಮ. ಸರಿ ಅಪ್ಪಯ್ಯ ಬಾ, ಕೈ ಕಾಲು ತೊಳ್ಕೊಂಬರಮ್ಮ. ಬಾವ, ಮಗು ತೇಟ್ ನಿನ್ನಂಗೆ ಐತೆ. ಏನಿಲ್ಲ, ನಂತರನೇ ಇರೋದು. ಆಯ್ತಾಯ್ತು, ಮಗಿನ ಎತ್ಕೊಂಡು ಯಾರಂಗೈತೆ ಅಂತ ಹೇಳ್ತೀನಿ. ಬಂಗಾರಮ್ಮ, ಯಾಕೆ ಹಿಂಗೆ ಮೌನವಾಗಿ ನಿಂತ್ಬಿಟ್ಟೆ? ಏನಾಯ್ತು? ನನ್ನನ್ನೇ ಮಗು ಥರ ನೋಡ್ಕೊತಿದ್ದಿದ್ದು ನನ್ನ ಅವ್ವಂಗೆ ನನಗೆ ಮಗುವಾಗಿದೆ ಅನ್ನೋದು ಆಶ್ಚರ್ಯ ಆಗಿದೆ ಅಲ್ಲವ್ವ? ಮುದ್ದು ಮುದ್ದು ಲಕ್ಷ್ಮಿ ನನ್ನ ಸೊಸೆ. ಅದಕ್ಕೆ ನಿಮ್ಮ ಕನ್ಸು ನನ್ಸಾಗಿ ನಮ್ಮ ಕಣ್ ಮುಂದೆ ಇದೆ. ಅಪ್ಪಯ್ಯ, ನೀವು ತಾತ ಆದ್ರಿ. ಮಿಸ್ಸೋ, ಮಗಿನ ನಾನು ಎತ್ಕೊಳ್ಳ? ಎತ್ಕೊಳ್ಳಿ ಬಾವ, ಈಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏ ತರ್ಲೆ. ಮಿಸ್ಸೋ, ಕಣ್ಣು ನೋಡಿ ಏಟ್ ಚೆನ್ನಾಗೈತೆ. ಓ ತಂಗಿವಾ, ನಿನ್ನ ಮಗಳು ಈಗಲೇ ಜೋರಾಗಿದ್ದಂಗೆ ಒಳ್ಳೆ. ಕಂಟಿ, ಎಷ್ಟೇ ಆಗಲಿ ಅವಳು ಯಾರ ಸೊಸೆ ಹೇಳು?
ಬಂಗಾರಮ್ಮ ಯಾಕೇನಾಯಿತು? ಬಂದಾಗಿಂದ ನೋಡ್ತಾನೆ ಅವನಿ, ಮಗನೂ ಎತ್ಕೊಂಡಿಲ್ಲ, ಮಾತನ್ನೂ ಆಡಲಿಲ್ಲ. ಯಾಕವ ನಾ ಬಂದಿದ್ದು ನಿನ್ಗೆ ಬೇಸರ ಆಯ್ತಾ? ಅಯ್ಯೋ, ನಾನು ಹೇಳೋದೇ ಮರ್ತ್ಬಿಟ್ಟೆ. ಅತ್ತೆ ಮಾವಯ್ಯ ಇಬ್ರು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಮೌನ ವ್ರತದಲ್ಲಿದ್ದಾರೆ, ಅದಕ್ಕೆ ಮಾತಾಡ್ತಿಲ್ಲ. ಹೌದೇ? ನಾ ದಿಗಳು ಬಿದ್ದುಬಿಟ್ಟಿದ್ದೆ. ಅಲ್ಲ, ಮಾತಾಡ್ನಿಲ್ಲ ಅಂದ್ರೆ ಏನಂತೆ? ಮಗುನ ಎತ್ಕೊಬೋದಲ್ಲ. ಈಗಷ್ಟೇ ಬಂದವರಲ್ಲವ, ತಡಿ. ಅವನ ಏನ್ ನನಗೆ ಜನಗಳನ್ನ ಕಂಡ್ರೇನೆ ಆಗಲ್ಲ ಅಂಥದ್ರಲ್ಲಿ ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಗುಡ್ಡೆ ಹಾಕ್ಕೊಂಡು ಬಿದ್ದಿದಾರಲ್ಲ. ಇವರೆಲ್ಲರೂ ಕೂಳೆ ಕೊಡ್ತಿರೋದನ್ನ ನೋಡಿದ್ರೆ ಎಲ್ರೂ ಹೊಡೆದು ಸಾಯಿಸ್ಬಿಡ್ಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಬಂದಿದ್ದು ಇಷ್ಟ ಆಗಿಲ್ಲ ಅನಿಸುತ್ತೆ. ಅದಕ್ಕೆ ಮಗಿನ ನೋಡಿದ್ರು ಗೊತ್ತಿದ್ರು ಯಾಕೆ ಬರಬೇಕಿತ್ತು? ಸ್ನೇಹ, ಹಾಗೆಲ್ಲ ಅನ್ನಬಾರ್ದು. ಯಾರಿಗೆ ಆದರೂ ಮಗಿನ ನೋಡಬೇಕು ಅಂತ ಅನ್ಸಕ್ಕಿಲ್ವೇ? ಸಸಿಕಲಂಗೆ ಅವಳು ಮಾಡಿದ ತೆಪ್ಪು ಅರ್ಥ ಆಗದೆ. ಅದಕ್ಕೆ ಇನ್ಯಾಕೆಂತ ತೆಪ್ಪು ಮಾಡೋಕ್ಕಿಲ್ಲ, ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯ, ನೀನು ಅದೇನು ತಪ್ಪು ಮಾಡಿದ್ಯೋ, ಇವಳು ಅದೇನು ಬಡ್ಕೋತಾ ಇದ್ದಾಳೋ, ನಂಗೆ ಒಂದೂ ಅರ್ಥ ಆಗ್ತಾ ಇಲ್ವೇ. ಆದರೂ ಬಂಗಾರ ನಿನ್ನ ದೂರ ಇಟ್ಟಿದ್ದಾಳೆ ಅಂದರೆ ನಿಂದೇನೋ ಕೇಸ್ ಇರಬೇಕು. ಅದೇನು ಅನ್ನೋದನ್ನು ನಾನು ಆಮೇಲೆ ವಿಚಾರಿಸ್ಕೊತೀನಿ. ಈಗ ಮೊದಲು ನನ್ನ ಕಾಲು ಬೀಡೆ ಕ್ಷಮಿಸಿದ್ದೀನಿ ಅಂತ ಹೇಳಿ. ಅದಕ್ಕೆ ಯಾರ ಹತ್ರ ಇದೆಲ್ಲ? ಏಯ್, ಬಾವಿಲಿರೋ ಒಂಡ್ರಗಪ್ಪೆ ಕಣ್ಣೋಳೆ, ನೀನು ಆಡ್ತಿರೋದನ್ನ ನೋಡಿದ್ರೆ ನೀನು ಭಾರಿ ಒಳ್ಳೆ ಕಲಾಕಾರ ಅಂತ ಗೊತ್ತಾಗ್ತಾ ಇದೆ. ಒಬ್ಬೊಬ್ಬೊಬ್ಬ ನೀವು ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ ಅಂತ ಗೊತ್ತಿದ್ರು ಹೀಗೆ ಕೇಳ್ತಿದ್ದೀರಾ? ಸ್ನೇಹ, ಸೂಂಕಿರು. ಅಮ್ಮೋರೆ, ಅಯ್ಯೋ ಸಾಯತ್ಲಾಗೆ. ನೋಡಿ, ಈಗ ಅಮ್ಮವ್ರೆ ಕ್ಷಮಿಸಾಯ್ತು. ಇನ್ನು ಇದ್ರ ಬಗ್ಗೆ ಯಾರು ಮಾತಾಡೋದ್ಬೇಡ. ಅಮ್ಮರೇ, ಹೋಗಿ ನೀವು ಕೈ ಕಾಲು ತಕ್ಕೊಂಡು ಬನ್ನಿ, ಮಗಿನ ಎತ್ಕೊಳ್ಳಿರ. ರಾಧಾ, ಅಮ್ಮ ಜೊತೆ ಹೋಗಿ ಬತ್ತಿ ಬಟ್ಟೆ, ಚೌಕದ ಬಟ್ಟೆ ಎಲ್ಲ ತಗೊಬರವ. ಹೋಗು. ಬನ್ನಿ ಅತ್ತೆ. ಬಿಗ್ರೆ, ಮೂಕದ ಮ್ಯಾಗೆ ನಗು ಸಂದಾಕೈತೆ, ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತಾನೆ. ನೀವೇನ ಮಾತಾಡಂಗಿದ್ದಿದ್ರೆ ಇಡೀ ಊರಿಗೆ ಜಾತ್ರೆ ಮಾಡಿಸ್ಬಿಡ್ತಿದ್ರಿ ಅನ್ನಿಸ್ತೈತೆ. ಅದಕ್ಕೆ ಅಂತ ಮಾವಯ್ಯ, ಈಗಲೂ ಜಾತ್ರೆ ಮಾಡಿಸಿದ್ರೆ ಆಯ್ತು. ಸೋದ್ರ ಮಾವ ಅಂದ್ರೆ ಹಿಂಗಿರ್ಬೇಕು. ಈಗ ಯೋನು ಬೇಡ, ಮಗನೂ ಬಾಣ್ತಿ ಹಸಿ ಮೈನಾಗವ್ರೆ. ಇಂಥ ಹೊತ್ನಾಗೆ ಅವನ ಜಪಾನವಾಗಿ ನೋಡ್ಕೋಬೇಕು. ಹೆಂಗೂ ತೊಟ್ಲು ಶಾಸ್ತ್ರ, ನಾಮಕರಣ ಇವನ್ನೆಲ್ಲ ಮಾಡಲೇಬೇಕಲ್ವೇ? ಹಾಕಿ ಕರೆದ್ರಾಯ್ತು. ದೀಟ
ಕಂಡಿ ಈಗಲೇ ಬೇಡ ಕಣಪ್ಪ. ಬಾಣ್ತಿನೂ ಮಗುನು ಸುಧಾರಿಸ್ಕೊಳ್ಳಿ, ಆಮೇಲೆ ಮಾಡಿದ್ರಾಯ್ತು. ಅಳಿ ಅಂದರೆ ಮೆಸ್ನಾಗೆ ಸಿಹಿ ಅಡುಗೆ ಮಾಡಿಸಿ ಇಡೀ ಊರಿನವ್ರಿಗೆ ಊಟ ಹಾಕ್ಸ್ಬಿಡಮ್ಮ. ಅಮ್ಮರೇ ಮಗಿನ ಎತ್ಕೊಳ್ಳಿ. ಅಯ್ಯನ್ ಇದ್ಯಾವ ಕರ್ಮ ನನಗೆ. ಈ ಪಿಳ್ಳನ್ ಮುಟ್ತಿದ್ರೆ ಒಳ್ಳೆ ಗೋಡೆ ಮೇಲಿರೋ ಹಲ್ಲಿನ ಮುಡ್ದಾಗ ಆಗ್ತಾ ಇದೆ. ಅಯ್ಯಯ್ಯೋ, ಯಾಕೆ ಅಳೋದು? ಯಾಕೆ? ಅಜ್ಜಿ ಅಲ್ವಾ? ಚೋಟುದ್ದ ಅಜ್ಜಿನಾಲಿ ಆಗ್ಲೇ ನೀನ್ ನಿಜವಾದ ಅಜ್ಜಿ ಯಾರು ಅಂತ ಕಂಡಿಡಿಯಂಗ ಆಗ್ಬಿಟ್ಟ ನೀನ. ಹಸು ಮಗಿಗೆ ಹಸುವಾಗಿರ್ಬೇಕು. ತಗೊಳವ, ಹಾಲು ಕೊಡಿಸು. ಸ್ನೇಹ, ನೀನು ಇಲ್ಲೇ ಇದ್ದು ಮಗಿನ ನೋಡ್ಕ. ಜಪಾನ ಆಮೇಲೆ ನಾನು ಎಲ್ಲರಿಗೂ ಹೋಗಿ ಅಡುಗೆ ಮಾಡ್ಬಿಡ್ತೀನಿ. ಅಡುಗೆ ನಾನು ನೋಡ್ಕೊತೀನಿ. ಬಾಣಂತಿಗೆ ಏನು ಬೇಕೋ ಅದನ್ನ ನೋಡ್ಕೊ. ಬೇಡ ಬೇಡ, ನಾನು ಸಸಿನೂ ಇಬ್ಬರಿದ್ದೀವಲ್ಲ, ನಾವು ಊಟದ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀವಿ. ಮೆಸ್ನಾಗೆ ಸಾನೆ ಕೆಲಸ ಇರ್ಬೇಕಲ್ವಿ ನಿಂಗೆ. ನೀವು ಓರ್ಡು ಪುಟ್ಟಕ್ಕ. ಹೌದವ್ವ, ನಿಂಗೂ ತಂಗಿಯವನ್ನ ನೋಡ್ಕೊಂಡು ಸುಸ್ತಾಗಿರ್ತೈತೆ. ಹೊಸಿ ವಿಸಂದ್ರೆ ತಗೊಳ್ಳಿ. ಹಂಗೇವನು ಇಲ್ಲ ಕಣಪ್ಪ. ಅವ್ವ, ನಾವೆಲ್ಲ ಬಂದ್ವಲ್ಲ, ನಾವು ನೋಡ್ಕೋತೀವಿ. ಹೌದು ಅವ್ವ, ಡೆಲಿವರಿ ಆದ್ಮೇಲೆ ಹೊಸೊತ್ತಿಗೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತಲ್ವಾ? ಸ್ನೇಹ ಹೋಗ್ಬೇಕಿತ್ತ? ಹ್ಞೂ ಅಣ್ಣಯ್ಯ, ಮಗು ಮನೇಲೆ ಹುಟ್ಟಿರೋದ್ರಿಂದ ಒಂದ್ಸಲ ಡಾಕ್ಟರ್ಗೆ ತೋರಿಸ್ಬೇಕಿತ್ತಲ್ವಾ? ಬೇಡ ಕಣವ, ಹೊಸುಗೂ ಕೂಸ್ಗೂ ಏನು ತೊಂದರೆ ಇಲ್ಲ. ಪುಟ್ಟಕ್ಕನೇ ಹೇಳಿದ್ಮ್ಯಾಕೆ ಡಾಕ್ಟ್ರ್ ಅವಶ್ಯಕತೆ ಏನಿರಕ್ಕಿಲ್ಲ. ಆದರೂ ಸುಮ್ಕೆ ಯಾಕವ ಡಾಕ್ಟ್ರ್ ತಗೋಬೇಕು? ಅಮರೇ, ನಾವಿನ್ ಬರ್ತೀವಿ. ಸರಿ ಅವ್ವ, ಹುಷಾರು. ಸುಮಾ, ಅವಂಗೆಲ್ಲದ್ರಲ್ಲೂ ಹೆಲ್ಪ್ ಮಾಡು. ನಾನು ಸಹಾಯ ಮಾಡೋದು ಏನೂ ಇಲ್ಲ. ಮಿಸ್ಟರ್ ಗೋಪಾಲೆ ಎಲ್ಲ ಜವಾಬ್ದಾರಿ ತಗೊಂಡು ಅವರೇ ಸಹಾಯ ಮಾಡ್ತಿದ್ದಾರೆ. ಬಿಗ್ರೆ ಹೋಗ್ಬರ್ತೀವಿ. ಅಮ್ಮರೇ ಬರ್ತೀವಿ. ಬರ್ತೀವಿ ಅಮ್ಮ, ಬರ್ತೀನಿ ನಂಜಮ್ಮ. ಎಲ್ರಿಗೂ ಹೋಗಿ ಬರ್ತೀನಿ. ಅದಕ್ಕೆ ಬರ್ತೀವಿ. ಮಾವಯ್ಯ, ನಂಗೆ ಗೊತ್ತು ನಿಮಗೆ ಮಗುನ ಮುದ್ದಾಡಬೇಕು ಅಂತ ಆಸೆ ಆಗ್ತಿದೆ. ಚಿನ್ನ, ಮುದ್ದು, ಬಂಗಾರಿ, ನನ್ನ ದೊರೆಸಾನಿ ಅಂತೆಲ್ಲ ಹೇಳಬೇಕು ಅನಿಸ್ತಿದೆ ಅಲ್ವಾ? ಆದ್ರೆ ಏನು ಮಾಡೋದು? ಅಲ್ಲ ಅಪ್ಪಯ್ಯ, ಮನ್ಸ್ನಾಗ ಆಟೋನ ಆಸೆ ಇಟ್ಕೊಂಡು ಹಿಂಗೆ ಮಾತಾಡೋಕ್ಕಾಯ್ತಿಲ್ಲ ಅಂತ ಯಾಕೆ ಓದಾಡ್ತಿದ್ಯಾ? ಅದ್ರ ಬದಲು ಯಾವ್ರ ಕೈ ಮುಗ್ದು ನನ್ನ ಮೊಮ್ಮಗಿನ ನೋಡಿ ಮಾತಾಡದೆ ಇರೋಕ್ಕಾಯ್ತಿಲ್ಲವ ಅಂತ ಕ್ಷಮೆ ಕೇಳ್ಕೊಂಡು ಮಾತಾಡೋದು ನನ್ನ ಪ್ರಕಾರ ಸರಿ ಅನಿಸ್ತೈತಿ ಅಲ್ವವ? ಅರ್ಕೆ ಸಂಕಲ್ಪ ಅಂತ ಬಂದರೆ ನಮ್ಮ ಅವನಂಗಿರ್ಬೇಕು. ನೋಡು, ಮಗಿ ಮ್ಯಾಗೆ ಪಿರಾಣ ಇಟ್ಕೊಂಡಿದ್ರು ಹೆಂಗೆ ಕುಂತೋಳು ನನ್ನ ಬಂಗಾರ. ಏನಪ್ಪ ಆದರೂ ಅವ್ವ ಗುಡಿಯಿಂದ ಬಂದ್ಮ್ಯಾಕೆ ಬದಲಾಗೋಳೆ ಅನಿಸ್ತಾ ಇತ್ತು. ಏನಿಲ್ಲ, ಅತ್ತೆ ಸರಿಯಾಗೇ ಮಾಡ್ತಿದ್ದಾರೆ. ಈ ಗಟ್ಟಿಯಾಗಿದ್ರೇನೆ ಮೌನ ವ್ರತ ಮಾಡೋಕ್ಕಾಗೋದು.
ಅದರಿಂದನೇ ಮನೆಯವ್ರಿಗೆಲ್ಲ ಒಳ್ಳೇದಾಗೋದು ಅಲ್ವಾ ಅತ್ತೆ? ಅಪ್ಪಯ್ಯ ಅತ್ತೆ ಸೊಸೆ ಒಂದನ್ನಕ್ಕೆ ನಾವಿಬ್ರು ಗಪ್ಚುಪ್ಪಾಗಿರ್ಬೇಕು ಆಟೆಯ. ತರೀಕೆ ಅದೆಷ್ಟು ವಟ ಅನ್ಕೊಂಡು ನನ್ನ ತಲೆ ತಿಂತಾ ಇದ್ದಾರೆ ಇವರೆಲ್ಲ. ನಾನೇನಾದರೂ ಸಿಂಗರವಾಗಿ ಇಲ್ಲಿಗೆ ಬಂದಿದ್ದಿದ್ರೆ ನಿಮ್ಮನ್ನೆಲ್ಲ ಒಂದೇ ಎಟ್ಟಿಗೆ ಶೂಟ್ ಮಾಡಿ ಬಿಸಾಕ್ತಿದ್ದೆ. ಅದೇನು ಅವಳು ಇಡ್ತಾ ಇದ್ದಾರೆ ನನ್ನ ಮಕ್ಕಳು. ಇನ್ನು ಮಾದೇಗೌಡ ಇವನ ಕೈ ಬಾಯಿ ಸನ್ನೆ ಅರ್ಥ ಮಾಡ್ಕೊಳಕ್ಕೆ ಇನ್ನೂ 7 ಜನ್ಮ ಬೇಕಾಗುತ್ತೇನೋ. ಅಲ್ಲ, ಮಾತಾಡದೇ ಇರುವಾಗಲೇ ಇಷ್ಟೆಲ್ಲ ಕೈ ಬಾಯಿ ಆಡಿಸ್ತಾ ಇದ್ದಾನಲ್ಲ, ಇನ್ನು ಇವನೇನಾದರೂ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅತ್ತೆ ಅತ್ತೆ, ಇವತ್ತೇನಾದರೂ ಸ್ಪೆಷಲ್ ಸಿಹಿ ಮಾಡ್ಲಾ ಅಥವಾ ನೀವೇ ಮಾಡ್ತೀರಾ? ಮಿಸ್ಸು ನಂಜವ ಮಾಡ್ತೇನೆ ಅಂತ ಹೇಳಿದ್ರು. ಓ ಕರೆಕ್ಟು, ನಾನು ಹೇಳೋದೇ ಮರ್ತ್ಬಿಟ್ಟೆ. ಅಣ್ಣಯ್ಯಂಗೆ ಯಾವುದೋ ಇಂಪಾರ್ಟೆಂಟ್ ಕೇಸ್ ಹಿಯರಿಂಗ್ ಬಂದು ಅವ್ರು ಅರ್ಜೆಂಟಾಗಿ ಹೊರಟ್ರು. ಭಾವ ಹೋದ್ರೆ ಸರಿ, ಆದರೆ ನಂಜವ ಇರ್ಬೋದಿತ್ತಲ್ವೇ? ಮಗುನ ನೋಡೋಕ್ಕೆ ಮನೆಗೆ ನೆಂಟರು ಬಂದಿದ್ದಾರಂತೆ. ಅವರೆಲ್ಲ ಇಲ್ಲಿಗೆ ಬಂದರೆ ಮಗುಗೆ ಇನ್ಫೆಕ್ಷನ್ ಆಗುತ್ತಲ್ಲ ಅಂತ ಅವರೇ ಮನೆಗೆ ಹೋಗಿ ಮಾತಾಡ್ಸ್ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಅತ್ತೆ ಬನ್ನಿ, ಏನಾದರೂ ಸಿಹಿ ಮಾಡೋಣ. ಅವ ಸಾವಿಗೆ ಪಾಯಸ ಮಾಡಿ. ನಾನು ಚುಟ್ಟ ಹಚ್ಚಕ್ಕಷ್ಟೇ ಪಟ್ನ ಹಚ್ಚೋದು. ಒಲೆ ಹಚ್ಚಕ್ಕೆ ನಾನು ಬಂಗಾರನೂ ಅಲ್ಲ, ನನಗೆ ಬೇಕಾಗೂ ಇಲ್ಲ. ಅತ್ತೆ ನೀವು ಹದ ಅಳತೆ ತೋರಿಸ್ತಾ ಹೋಗಿ, ನಾನೇ ಮಾಡ್ತೀನಿ. ಅಯ್ಯೋ ಮಿಸ್ಸು ಬೇಡ, ಮೊದಲೇ ಅವ್ವ ಮಾತಾಡ್ತಿಲ್ಲ, ಇನ್ನು ಅವ್ವ ಒಂದು ಹೇಳಿ ನೀವೊಂದು ಹಾಕಿ ಅದು ಇನ್ನೇನೋ ಆಗೋದು ಬೇಡ. ಅದು ನಿಜಾನೇ. ಸರಿ ಹಾಗಿದ್ರೆ ಅತ್ತೆ ನೀವೇ ಮಾಡಿ. ಬನ್ನಿ ಅತ್ತೆ. ಪುಟ್ಟಕ್ಕ, ಇವತ್ತಿದೇನು ವಿಶೇಷ ಹೋಳಿಗೆ ಊಟ? ನಮ್ಮ ಪುಟ್ಟಕ್ಕ ಮಾಡಿರೋ ಸಿಹಿ ಅಡುಗೆ ವಾಸನೆ ಇಡೀ ಊರಿಗೆ ಗೊತ್ತಾಗುತ್ತೆ. ಅದಕ್ಕೆ ವಾಸನೆ ಹೇಳ್ಕೊಂಡು ಇವಾಗ ಬಂದಿದ್ದೀರಿ ಅಂತ. ಪುಟ್ಟಕ್ಕನ ಕೈ ರುಚಿ ಇದ್ರೆ ಅದ್ಭುತ ಕಣ. ಅಲ್ಲ ಗೌಡ್ರೆ, ಹೋಳಿಗೆ ಊಟ ತಿನ್ನಕ್ಕೆ ಏನ್ತೀವಿ ಬಂದಿದ್ದೀರಿ, ಬರೋದು ಬಂದ್ರಿ, ಒಬ್ಬರೇ ಬಂದಿದ್ದೀರಲ್ಲ, ನಿಮ್ಮ ಮನೆಯವ್ರನ್ನ ಕರ್ಕೊಂಬರ್ಬೇಕು ತಾನೆ. ಗೋಪಾಲಣ್ಣ, ನಮ್ಮನೆಯವರು ನನ್ನ ಜೊತೆಲಿ ಬರಲ್ಲ. ನನ್ನ ಹೆಂಡತಿ ಎಲ್ಲರನ್ನೂ ಗುಂಪಾಗಿ ಕರ್ಕೊಂಬರ್ತಾಳೆ. ನೋಡಿ ಇವರು ಸ್ವಲ್ಪ ಹೊತ್ತಿನಲ್ಲಿ. ಹೌದು, ಈ ಹೋಳಿಗೆ ಊಟದ ವಿಶೇಷ ಏನು ಅಂತ ಹೇಳಲೇ ಇಲ್ಲ. ನಮ್ಮ ಬಂಗಾರಮ್ಮವ್ರಿಗೆ ಮೊಮ್ಮಗಳು ಹುಟ್ಟವಳೆ, ಅಕ್ಕಿ ಸಿಹಿ ಮಾಡಿದ್ದು. ಮನೆಗೆ ಹೆಣ್ಮಗು ಬಂದರೆ ಮಹಾಲಕ್ಷ್ಮಿ ಬಂದ ಕಣವ. ಯಾಕೆ ಸರಸ್ವತಿ ಬಂದಂಗೆ ಆಗಕ್ಕಿಲ್ವಾ? ಓ, ಅದಕ್ಕೇನೋ ಇವತ್ತು ಪುರುಷಿನ ಸುಮ್ಮನು ಕಾಲೇಜ್ಗೆ ಹೋಗ್ದಲೇ ಇರೋದು. ಅಯ್ಯೋ ಅವ್ನು ಮಿಸ್ಸೇ ಬಿಡಿ, ಚಿಕ್ಕ ವಯಸ್ಸಿನಲ್ಲಿ ಒಂದು ಸಣ್ಣ ಅಮ್ಮ ಸಿಕ್ಕರು ಸಾಕು ಸ್ಕೂಲಿಗೆ ಚಕ್ಕರ್ ಹಾಕೋನು. ಇನ್ನು ಇವಾಗ ಬಿಟ್ಟಾನ? ಹೋಗ್ಬೇಡಿ, ಅವ್ರು ಕೊಡೋ ಭಾನುವಾರ ಹಬ್ಬದ ದಿನ ರಜಕ್ಕೆ ಕಾಯ್ಕೊಂಡು ಕುತ್ಕೊಳ್ಳೋಕಾಯ್ತದ? ಹಾಂ, ಇನ್ನೇನು ಬರ್ತಿದೆ ತುಪ್ಪ ಗೋಪಾಲಣ್ಣ. ಸುಮ ಸಚಿನ್ ಕರಿಬೋದಿತ್ತಲ್ವ ನವಿ? ಅವನ್ನ ನಾವ್ಯಾಕೆ ಕರಿಬೇಕು? ಅವನು ಇವಾಗ ಕಾಲೇಜಲ್ಲಿ ಇರ್ತಾನೆ. ಏನೋ ಗೊತ್ತಿಲ್ಲ, ಅವನಿಗೆ ತುಂಬ ಬೆಸ್ಟ್ ಫ್ರೆಂಡ್ ಅನಿಸ್ತವನೆ. ಅದು ಅಲ್ಲದೆ ಅವ್ನ ರೂಮ್ನಾಗೆ ಸಿಹಿ ಅಡುಗೆ ಮಾಡ್ಕೊಳಕ್ಕಾಯ್ತದ ಇವಳು? ನೀನು ಹೇಳ್ತಿರೋದು ಸರಿನೇ, ಆದರೂ ಕರೆಯೋದೆಲ್ಲ ಜಾಸ್ತಿ ಆಗಿಲ್ವಾ? ಸರಿ, ನಿಂಗೆ ಬೇಕಿದ್ರೆ ಫೋನ್ ಮಾಡಿ ಈಗಲೇ ಬರಕ್ಕೆ ಹೇಳು. ತಡಿ ಮಾಡ್ತೀನಿ. ಅಮ್ಮ ಬೇಜಾರು ಮಾಡ್ಕೊಂಡ್ರ? ಸುಮಾ, ಊರಲ್ಲಿ ಎಲ್ಲ ಮನೆಗೂ ಹೇಳಿದ್ಯಾ? ಪುಟ್ಟಕ್ಕ, ನೀನು ಯಾರನ್ನೂ ಕರೆಯೋದೇ ಬೇಡ. ನಿನ್ನ ಅಡುಗೆ ವಾಸನೆ ರುಚಿಗೆ ಎಲ್ಲರೂ ಗುಂಪಾಗಿ ಬರ್ತಾರೆ. ಗೋಪಾಲಣ್ಣ, ಪುಟ್ಟದ ಅಡುಗೆ ವಾಸನೆ ಫಾರಿನ್ ಗಂಟ ಹೋಗಿರಂಗೆ ಅದೇ. ಅದು ನೋಡು, ಯಾರು ಫಾರಿನ್ ಬರ್ತಾವನೆ. ಹೌದಲ್ವಾ? ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಇಸ್ ದಿಸ್? ಎಸ್ ಎಸ್, ಪುಟ್ಟಕ್ಕ ಮಿಸ್, ಮೈ ಮದರ್.
ಓಕೆ ಪ್ಲೀಸ್ ಕಮ್ ಸಿಟ್. ಯಾವ ದೇಶದವನ ಕಾಣೆ? ಯು ಆರ್ ಫ್ರಮ್ ವಿಚ್ ಕಂಟ್ರಿ? ಐ ಆಮ್ ಫ್ರಮ್ ಆಸ್ಟ್ರೇಲಿಯಾ. ಅವ್ವ ಆಸ್ಟ್ರೇಲಿಯಾದಿಂದ ಬಂದಿದ್ದಾರಂತೆ. ನಾವು ಕ್ರಿಕೆಟ್ಗಷ್ಟೇ ಆಸ್ಟ್ರೇಲಿಯಾ ಅಂತ ನೋಡಿರೋದು. ಹಿ ಸೇಯಿಂಗ್ I understand a little bit of Kannada. ನೈಸ್. ವೈ ಹ್ಯಾವ್ ಯು ಕಮ್ ಟು ದಿಸ್ ಮೆಸ್? Actually, a friend of mine whose name is Sachin, he uploaded a video of this, posted on Instagram. So I have to be here. So that's the reason I'm here right now. Yes. My friend Sachin. Yeah, nice. That's nice. ಅಪ್ಪ ಸಚಿನ್ ನಮ್ಮ ಮೆಸ್ ಬಗ್ಗೆ ವಿಡಿಯೋ ಮಾಡಿ ಹಾಕೋಣಲ್ಲ, ಅದು ನೋಡಿ ಇವ್ರು ಇಲ್ಲಿ ತನಕ ಬಂದವ್ರೆ. ಹಾಂ ಒಳ್ಳೆಯದು. Thank you, Amma. I'll call Sachin. He's coming. ಹಲೋ ಸಚಿ, ಯಾಕೆ ಏನು ಎತ್ತ ಅಂತ ಕೇಳ್ದೆ ಸೀದಾ ಮೆಸ್ತಾಗ ಬಂದ್ಬಿಡು. ನೀನ್ ಮಾಡಿರೋ ವಿಡಿಯೋ ಫುಲ್ಲು ಫೇಮಸ್ ಆಗಿ ಆಸ್ಟ್ರೇಲಿಯಾದಿಂದ ಒಬ್ರು ಬಂದವ್ರೆ. ಬೇರೆ ಬಾ. ಇಸ್ ಕಮಿಂಗ್